ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬೆಳಗಾವಿ DCC ಬ್ಯಾಂಕ್ನಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೋಡೋಣ. ಇಲ್ಲಿ ಪಿಒನು ಮತ್ತು ಕ್ಲರ್ಕು ಮತ್ತು ಗಲ್ಮನ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಅರ್ಜಿ ಹೇಗೆ ಸಲ್ಲಿಸಬೇಕು ನೋಡೋಣ. ಇದು ಮೇನ್ ವೆಬ್ಸೈಟ್ ಆಗಿದೆ. ಇಲ್ಲಿಂದ ಮೊದಲು ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದು ರಿಜಿಸ್ಟ್ರೇಷನ್ ಪೇಜ್ ಆಗಿದೆ. ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ. ಇಲ್ಲಿ SSLC ಮಾರ್ಕ್ಸಲ್ಲಿ ಯಾವ ರೀತಿ ಇದೆ ಆ ರೀತಿ ಹೆಸರು ಹಾಕಬೇಕಾಗುತ್ತೆ. ಎಲ್ಲವೂ ನೀವು ಫಿಲ್ಅಪ್ ಮಾಡಿದ್ದೆ ನಾನು. ಹೆಸರು, ನೇಮು, ಡೇಟ್ ಆಫ್ ಬರ್ತು, ಆಧಾರ್ ಸಂಖ್ಯೆ, ಇಮೇಲ್ ID, ಫೋನ್ ನಂಬರ್ ಹಾಕಿ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೇಮ್ ಬರುತ್ತೆ, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಇಮೇಲ್ ID ಬರುತ್ತೆ. ಅದನ್ನು ಹಾಕೊಂಡು ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟ ನಂತರ ಈ ರೀತಿ ಬರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಬರುತ್ತೆ ಮತ್ತು ಇಮೇಲ್ ID ಪಾಸ್ವರ್ಡ್ ಬಂದಿರುತ್ತೆ. ಕನ್ಫರ್ಮ್ ಕೊಟ್ಟು ಇಲ್ಲಿ ಈ ರೀತಿ ಹೋಗಬೇಕಾಗುತ್ತೆ. ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಅಪ್ಲೈ ಮಾಡೋದು. ಬಂದೂಕುಧಾರಿ ಸಿಪಾಯಿ. ಇವಾಗ ನಾವು ಸಿಪಾಯಿ ಹುದ್ದೆಗೆ ಅಪ್ಲೈ ಮಾಡೋಣ. ಇಲ್ಲಿ ಅಪ್ಲೈ ಅಂತ ಬರ್ತದೆ, ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಒಟ್ಟು ಈ ರೀತಿ ಸ್ಟೆಪ್ ಬರ್ತವೆ. ಅಪ್ಲಿಕೇಶನು, ಕ್ವಾಲಿಫಿಕೇಷನು, ರಿಸರ್ವೇಷನು, ಡಾಕ್ಯುಮೆಂಟ್ಸು, ಡಿಕ್ಲೇಷನ್ ಬರುತ್ತೆ. ಇದೆಲ್ಲವೂ ಫಿಲ್ಅಪ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ಹೆಸರು ಎಲ್ಲ ಬಂದಿರುತ್ತೆ, ಅದು ಪ್ಯಾಚ್ ಆಗಿರುತ್ತೆ. ಜೆಂಡರು ಮತ್ತು ಹಾಕಿ ನಿಮ್ಮ ಪೋಸ್ಟಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಇಲ್ಲಿ ತಾಲೂಕು ಹಾಕಿ, ನಿಮ್ಮ ಸ್ಟೇಟ್ ಹಾಕಿ, ನಿಮ್ಮ ರಾಜ್ಯ ಜಿಲ್ಲೆ ಹಾಕಿ, ಪಿನ್ ಕೋಡ್ ಹಾಕಿ, ರಾಷ್ಟ್ರೀಯತೆ, ಧರ್ಮ, ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೆಪ್ನಲ್ಲಿ ಎಲ್ಲ ಫಿಲ್ಅಪ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಫೋಟೋ, ಸಹಿ ಮತ್ತು ರಿಲಿಜನು, ಅಡ್ರೆಸ್ಸು, ಫೋನ್ ನಂಬರು ಇವೆಲ್ಲ ಹಾಕಿದ್ದೀನಿ ಇಲ್ಲಿಗೆ. ನೆಕ್ಸ್ಟ್ ಸ್ಟೆಪ್ ಬಂದಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಮತ್ತು ಸೆಕೆಂಡ್ ಆಪ್ಷನ್ ಹೋಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಹಾಕಿ, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಆಮೇಲೆ ಇಲ್ಲಿ ಕಾಲೇಜ್ ಅಥವಾ ಬೋರ್ಡ್ ನೇಮ್ ಹಾಕಿ, ರಿಜಿಸ್ಟ್ರೇಷನ್ ನಂಬರು, ID ಕೆಟಗರಿ ಹಾಕಬೇಕಾಗುತ್ತೆ. SSLCಯಲ್ಲಿ ಯಾವ ರೀತಿ ಇದೆ ಆ ರೀತಿ ಎಲ್ಲವನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಮಾರ್ಕ್ಸ್ ಆಟೋಮೆಟಿಕಾಗಿ ಬರುತ್ತೆ. ಬಂದ ನಂತರ ಇಲ್ಲಿ ಬೋರ್ಡ್ ನೇಮನ್ನು ಕರೆಕ್ಟಾಗಿ ಹಾಕಿ, ನಿಮ್ಮ SSLC ಮಾರ್ಕ್ಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಬೋರ್ಡ್ ನೇಮ್ ಹಾಕಿ, ಆಮೇಲೆ ರಿಜಿಸ್ಟರ್ ನಂಬರ್ ಹಾಕಿ, ಕ್ಲಾಸ್ ಹಾಕಿ, ಫಸ್ಟು ಸೆಕೆಂಡು ಈ ರೀತಿ ಬರುತ್ತೆ. ಮಾರ್ಕ್ಸ್ ಆಟೋಮೆಟಿಕ್ ಬರುತ್ತೆ. ಸೇವ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ನೀವು ಯಾವ ಕೆಟಗರಿ ಇದೆ ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಮೀಸಲಾತಿ ಆಗಿದೆ. ನಿಮ್ಮ ಕಾಸ್ಟ್ ಇನ್ಕಮ್ದು ID ನಂಬರ್ ಹಾಕಬೇಕಾಗುತ್ತೆ. ಅದರಲ್ಲಿ ಸಬ್ ಕಾಸ್ಟ್ ಯಾವುದಿದೆ ಆ ಕಾಸ್ಟನ್ನು ಎಂಟ್ರಿ ಮಾಡಿ. ಸಬ್ ಕಾಸ್ಟ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ID ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ID ನಂಬರ್ ಹಾಕಿ ಮತ್ತೆ ಸೇವ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಅಂದರೆ ನಿಮ್ಮ ಕಾಸ್ಟ್ದಲ್ಲಿ ಸರ್ಟಿಫಿಕೇಟಲ್ಲಿ ID ನಂಬರ್ ಇರುತ್ತೆ, ಅದನ್ನು ಕರೆಕ್ಟಾಗಿ ಹಾಕಿ, ಆಮೇಲೆ ಸಬ್ ಕಾಸ್ಟ್ ಹಾಕಿ, ಕೆಳಗಡೆ ID ನಂಬರ್ ಹಾಕಿ, ಇದನ್ನು ಕರೆಕ್ಟಾಗಿ ಹಾಕಿ ID ನಂಬರ್ ಹಾಕಿದ ನಂತರ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇದು ಪ್ಯಾಚ್ ಆಗೋದಿಲ್ಲ. ಅದು ID ನಂಬರ್ ಕರೆಕ್ಟಾಗಿ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಸೇವ್ ಆದ ನಂತರ ಈ ರೀತಿ ಪೇಜ್ ಬರುತ್ತೆ. ಆಮೇಲೆ ದಾಖಲಾತಿಗಳೆಲ್ಲ ಕೊಟ್ಟಿದ್ದಾರೆ, ಅವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ, ಸಹಿ ಅಪ್ಲೋಡ್ ಆಗಿದೆ ಇವಾಗ. ಆಮೇಲೆ SSLC ಮಾರ್ಕ್ ಕಾರ್ಡ್ ಹಾಕಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿ. ನೀವು ಡಿಗ್ರಿ ಹಾಕಿದರೆ ಅದು ಮಾರ್ಕ್ ಕಾರ್ಡ್ ಅದು ಸ್ಕ್ಯಾನ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. PDF ಅಥವಾ JPGಯಲ್ಲಿ ಸೈಜ್ ಕೊಟ್ಟಿದ್ದಾರೆ, ಅದೇ ಸೈಜನ್ನು ಹಾಕಿ ಇಲ್ಲಿ ಅಪ್ಲೋಡ್ ಮಾಡಿ. ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡು ಮತ್ತು ಕಾಸ್ಟ್ಯೂಮ್ ಸರ್ಟಿಫಿಕೇಟ್ ಎರಡನ್ನೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಒಂದು ಸಾರಿ ಪ್ರೀ ಡೌನ್ಲೋಡ್ ಇದು ನೋಡ್ಕೋಬೋದು ಅದನ್ನು. ಆಮೇಲೆ ಇಲ್ಲಿ ಡೀಟೇಲ್ಸ್ ಎಲ್ಲನೂ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ. ಡಾಕ್ಯುಮೆಂಟ್ ಬರುತ್ತೆ, ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೊಂಡು ಎಡಿಟ್ ಇದ್ರೆ ಈಗ ಮಾಡ್ಕೋಬೋದು. ಆಮೇಲೆ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ವ್ಯೂ ಅಂತ ಕೊಟ್ಟಿದ್ದಾರೆ, ವ್ಯೂ ನೋಡ್ಕೋಬೋದು ಏನಾಗಿದೆ ಅಂತ. SSLC ಮಾರ್ಕ್ ಕಾರ್ಡ್ ಆಗಿದೆ. ಆಮೇಲೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಅಪ್ಡೇಟ್ ಆಗಿದೆ, ಅದನ್ನು ಕ್ಯಾನ್ಸಲ್ ಮಾಡಿ. ಆಮೇಲೆ ಐ ಅಗ್ರಿ ಅಂತ ಕೊಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ಕೊಟ್ಟ ನಂತರ ಏನಾದ್ರು ಇದ್ರೆ ಹೀಗೆ ಇವಾಗಲೇ ಚೇಂಜ್ ಮಾಡ್ಕೋಬೋದು. ಆಮೇಲೆ ಕನ್ಫರ್ಮ್ ಕೊಡಿ. ಮತ್ತೊಂದು ಸಾರಿ ಕನ್ಫರ್ಮ್ ಕೊಡುತ್ತೆ. ಎಡಿಟ್ ಮಾಡಿ ಆಪ್ಷನ್ ಎಲ್ಲ ಹೀಗೆ ಎಡಿಟ್ ಮಾಡ್ಕೋಬೋದು. ಎಡಿಟ್ ಇದ್ದರೆ ಕನ್ಫರ್ಮ್ ಕೊಟ್ಟ ನಂತರ ಈ ರೀತಿ ಬರುತ್ತೆ. ನೋಡಿ, ಅಪ್ಲಿಕೇಶನ್ ಆಗಿದೆ. ಇನ್ನು ಪೇಮೆಂಟ್ ಆಪ್ಷನ್ ಬರ್ತಿದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಆಪ್ಷನ್ ಬರುತ್ತೆ. ಸಿಪಾಯಿ ಹುದ್ದೆ ಬಂದಿದೆ, ಅಪ್ಲಿಕೇಶನ್ ನಂಬರ್ ಬಂದಿದೆ, ಅಮೌಂಟ್ ಕೂಡ ಬಂದಿದೆ. ಇಲ್ಲಿ ಕೆಳಗಡೆ ಪೇ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ
ನಿಮ್ಮ ಯು ಪಿ ಐ ಯೂಸ್ ಮಾಡ್ಕೊಂಡು ಅಥವಾ ಗೂಗಲ್ ಪೇ, ಫೋನ್ಪೇ ಅಥವಾ ಕಾರ್ಡ್ ಯೂಸ್ ಮಾಡ್ಕೊಂಡು ಅಮೌಂಟು QR ಕೋಡ್ ಸ್ಕ್ಯಾನ್ ಮಾಡಿ ಅಮೌಂಟು ಪೇ ಮಾಡ್ಬೋದು. ಇವಾಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ. ಫೇಲ್ಡ್ ಅಂತ ಬರ್ತದೆ, ಸ್ವಲ್ಪ ವೇಟ್ ಮಾಡಿ, ಇನ್ನೊಂದು ಸಲ ಟ್ರೈ ಮಾಡೋಣ. ಕ್ಲೋಸ್ ಮಾಡಿ, ಲೋಡ್ ಆಗ್ತಾಯಿದೆ. ಅಪ್ಲೈ ಮಾಡುವಾಗ ಎಲ್ಲ ಡಾಕ್ಯುಮೆಂಟ್ ಮುಂಚೆ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಫೋಟೋ, ಸೈನು, ನಿಮ್ಮ SSLC ಮಾರ್ಕ್ ಕಾರ್ಡು, ಆಮೇಲೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇವಾಗ ಪೇಮೆಂಟ್ ಆಗಿದೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಮತ್ತು ನೆಕ್ಸ್ಟ್ ಪೇಜ್ ಹೋಗುತ್ತೆ. ಇಲ್ಲಿ ನಿಮ್ಮದು ಸಕ್ಸಸ್ಫುಲ್ ಪೇಮೆಂಟ್ ಬಂದಿದೆ. ಅದನ್ನ ಪ್ರಿಂಟ್ ನೋಡ್ಕೊಂಡು ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ತೊಗೊಂಡು ಪ್ರಿಂಟ್ ತೊಗೋಬೇಕಾಗತ್ತೆ. ಆ್ಯಕ್ಷನ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಪ್ರಿಂಟ್ ಬರುತ್ತೆ. ಅದು ಪೇಮೆಂಟ್ ಆಗಿದ್ದು ಇಲ್ಲಿ ನೋಡಿ, ಈ ರೀತಿ ಬರುತ್ತೆ. ಪ್ರಿಂಟ್ ಕೊಡೋಣ. ಇವಾಗ ಇದು ಪೇಮೆಂಟ್ ಆಗಿದ್ದು ಸ್ಲಿಪ್ ಆಗಿರುತ್ತದೆ. ಇದನ್ನು ಪ್ರಿಂಟ್ ತಗೋಬೋದು. ಪ್ರಿಂಟ್ ಕೊಟ್ಟ ನಂತರ ಮತ್ತೆ ಹೋಮ್ ಪೇಜ್ ಹೋಗಬೇಕಾಗತ್ತೆ. ಇಲ್ಲಿ ಬ್ಯಾಕ್ ಅಂತ ಹೋಗಿ ಡ್ಯಾಶ್ಬೋರ್ಡ್ಗೆ ಹೋಗಿ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಬಂದಿದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜನರೇಟ್ PDF ಅಂತಿದೆ ಕೆಳಗಡೆ, ಇಲ್ಲಿ ಲಾಸ್ಟ್ ಬಂದು ಜನರೇಟ್ PDF ಮಾಡ್ಕೊಳ್ಳಿ. ಅಂದರೆ PDF ಡೌನ್ಲೋಡ್ ಆಗ್ತಾಯಿದೆ, ಅಪ್ಲಿಕೇಶನ್ ಹಾಕಿದ್ದು. ಇವಾಗ ಡೌನ್ಲೋಡ್ ಆಗಿದೆ PDF. ಓಪನ್ ಮಾಡ್ತೀನಿ. ನೋಡಿ, ಈ ರೀತಿ ಬರ್ತಿದೆ. PDF ಅನ್ನು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಅಪ್ಲಿಕೇಶನ್ ಹಾಕಿದ್ದು ಬಂದಿದೆ ಇಲ್ಲಿ. ಇದನ್ನು ಪ್ರಿಂಟ್ ತೆಗೆದು ಕೊಡ್ಬೋದು ಕಸ್ಟಮರ್ಗೆ. ಈ ರೀತಿ ಬಂದಿರುತ್ತೆ. ಇದನ್ನು ಪ್ರಿಂಟ್ ಕೊಡಿ. ಓಕೆ, ಇದೇ ರೀತಿ ಸ್ಟೆಪ್ ಆಗಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.